ಇನ್ನೊಂದು ಮಹತ್ವದ ಪ್ರಶ್ನೆ ಕೇಳ್ತಾರೆ. ಕೆಲವರು ಒಳ್ಳೆ ವಿದ್ಯಾವಂತರು, ಕಡು ಬಡತನ, ಇನ್ನೊಬ್ಬರಿಗೆ ಅವರ ಹೆಸರು ಕೂಡ ಬರೀಲಿಕ್ಕೆ ಬರಲ್ಲ, ಆದರೆ ಬೇಕಾದಷ್ಟು ಶ್ರೀಮಂತಿಕೆ. ಹೀಗ್ಯಾಕೆ ಮಾಡ್ತಾನೆ ದೇವರು? ವಿದ್ಯೆ ಇದೆ, ಬಡತನ ಮತ್ತು ಬೇಕಾದಷ್ಟು ಶ್ರೀಮಂತಿಕೆ ಇದೆ, ವಿದ್ಯೆನೇ ಇಲ್ಲ. ಯಾಕೆ ಹೀಗೆ ಮಾಡ್ತಾನೆ ದೇವರು? ಅದಕ್ಕೆ ಪರಮೇಶ್ವರ ಹೇಳ್ತಾನೆ, ದೇವರದ್ದು ಒಂದೇ ರೂಲು, ನೀನು ಏನು ಕೊಡ್ತೀಯೋ ಅದನ್ನು ನಾನು ವಾಪಸ್ ಕೊಡ್ತೇನೆ. ಅದತ್ತಂ ಉಪಭುಜ್ಯತೆ, ಕೊಡದೇ ಇದ್ದದ್ದನ್ನು ನಿನಗೆ ಭೋಗಕ್ಕೆ ಸಿಗೋದಿಲ್ಲ. ಹೋದ ಜನ್ಮದಲ್ಲಿ ಬೇಕಾದಷ್ಟು ಸಂಪತ್ತು ಇತ್ತು, ವಿದ್ಯೆನೂ ಇತ್ತು, ಆದರೆ ಬೇಕಾದಷ್ಟು ವಿದ್ಯಾದಾನ ಮಾಡ್ದ, ಯಾರಿಗೂ ಬಿಡಿ ಕಾಸು ಎತ್ತುಕೊಡಲಿಲ್ಲ. ವಿದ್ಯಾದಾನ ಮಾಡಿದೆಲ್ಲ ಈ ಜನ್ಮದಲ್ಲಿ ನಿಂಗೆ ವಿದ್ಯೆ ಬೇಕಾದಷ್ಟು ಕೊಟ್ಟಿದ್ದೇನೆ ತಗೋ, ಸಂಪತ್ತು ದುಡ್ಡು ಕಾಸು ನೀ ಕೊಟ್ಟಿಲ್ಲ, ಅದಿಲ್ಲ ಅಷ್ಟೇ. ಇನ್ನೊಬ್ಬ ಅವನು ವಿದ್ಯಾವಂತನಾಗಿದ್ದ, ಶ್ರೀಮಂತನಾಗಿದ್ದ, ಆದರೆ ಎಲ್ಲರಿಗೂ ಬೇಕಾದಷ್ಟು ದುಡ್ಡು ಕಾಸು ಕೊಡ್ತಾ ಇದ್ದ, ಆದರೆ ಯಾರಿಗೂ ವಿದ್ಯೆ ಹೇಳಿಕೊಡ್ತಾ ಇರಲಿಲ್ಲ. ನನ್ನ ಬಿಟ್ಟು ಇನ್ನೊಬ್ಬ ವಿದ್ವಾಂಸ ಆಗಬಾರ್ದು ಅನ್ನೋ ವಿಶಾಲವಾದ ಮನೋಭಾವ. ಹಾಗಾಗಿ ನೀನು ವಿದ್ಯೆ ಕೊಡಲಿಲ್ಲ, ನಿನಗೆ ವಿದ್ಯೆ ಕೊಡಲ್ಲ ಈ ಜನ್ಮದಲ್ಲಿ. ಸಂಪತ್ತು ಕೊಟ್ಟಿದ್ದು ಸಂಪತ್ತು ಅನುಭವಿಸು, ಬೇಕಾದಷ್ಟು ಅನುಭವಿಸು. ಆದ್ದರಿಂದ ಏನು ನಾವು ಕೊಟ್ಟಿದ್ದೇವೆ ಅದನ್ನು ನಮಗೆ ಕೊಡ್ತಾನೆ, ಯಾವುದು ಕೊಟ್ಟಿಲ್ಲ ಅದನ್ನು ಭಗವಂತ ಕೊಡಲ್ಲ. ಆದರೆ ನಾವು ಇವತ್ತು ಏನೇ ತಿಂದರೂ ಕೂಡ ಕೊಟ್ಟಿದ್ದನ್ನೇ ತಿನ್ನೋದು ಅಂತ. ಮಾಡಿದ್ದುಣ್ಣು ಮಹಾರಾಯ ಅಂತ ಕನ್ನಡದಲ್ಲಿ ಗಾದೆ ಕೇಳ್ತೇವೆ. ಆ ಮಾತಿನ ಮರ್ಮ ಏನು ಅಂದರೆ, ನೀನು ಏನು ದಾನ ಮಾಡಿದ್ದಿ ಅದನ್ನು ಇವಾಗ ಉಣ್ತೀನಿ ನೀನು, ಹಾಗೆ ಅಂತ ಅರ್ಥ. ನಾವು ದಾನ ಮಾಡದೇ ಇರೋದು ನಮಗೆ ಸಿಗೋದಿಲ್ಲ. ನಮಗೆ ಬಾಯಾರಿಕೆ ಆಗ್ತಾಯಿದೆ, ನೀರು ಬೇಕು, ಸಿಹಿ ನೀರು ಇರೋ ಬಾವಿ ಇದೆ, ಪಕ್ಕದ ಮನೆಯವರು ಬಿಂದಿಗೆ ಕೊಡಲ್ಲ, ಹಗ್ಗ ಕೊಡಲ್ಲ, ಬಾಯಾರಿಕೆಯಾಗಿ ಒದ್ದಾಡ್ತಾ ಇರ್ತೇವೆ ನಾವು. ಯಾಕೆಂದರೆ ನಾವು ಹಿಂದೆ ಬಾಯಾರಿಕೆಯಾಗಿ ಒದ್ದಾಡ್ತಾ ಇರೋರಿಗೆ ನೀರಿದ್ದರೂ ಕೊಡಲಿಲ್ಲ ನಾವು. ಅದಕ್ಕೆ ಇವತ್ತು ನೀರಿದೆ, ಬಾವಿ ಪಕ್ಕದಲ್ಲೇ ಇದ್ದೇವೆ, ಅದನ್ನು ನೀರು ತೊಗೊಳ್ಳೋಕ್ಕೆ ಒಬ್ಬರು ಬಿಂದಿಗೆ ಕೊಡಲ್ಲ, ಒಬ್ಬರು ಹಗ್ಗ ಕೊಡಲ್ಲ, ಬಾಯಾರಿ ಒದ್ದಾಡ್ತಾ ಇರ್ತೇವೆ. ಎಲ್ಲೋ ರಸ್ತೆಯಲ್ಲಿ ಅಪಘಾತವಾಗಿ ಮಧ್ಯದಲ್ಲಿ ಬಿದ್ದಿರ್ತೇವೆ, ನೀರು ಅಂತೇವೆ, ಯಾರೋ 4 ಜನ ಬಂದು ನೀರು ಕುಡಿಸಿ. ಯಾಕೆ? ಅವತ್ತು ಕೊಟ್ಟಿದ್ದೇವೆ ನಾವು ನೀರು, ಅವತ್ತು ದೇವರು ಕೊಟ್ಟ. ಎಲ್ಲ ಜೀವನದ ಸುಖ ದುಃಖಗಳ ಹಿಂದೆ ನಮ್ಮ ಜನ್ಮಾಂತರದ ನಡೆಗಳಿದೆ ಅನ್ನುವುದನ್ನು ಮಹಾಭಾರತದಲ್ಲಿ ಪಾರ್ವತೀ ದೇವಿಯ ಪ್ರಶ್ನೆಗಳಿಗೆ ಪರಮೇಶ್ವರ ಉತ್ತರ ಕೊಡ್ತಾನೆ. ಆದ್ದರಿಂದ ಜೀವನ ಪೂರ್ತಿ ತೀರ್ಥಯಾತ್ರೆಯನ್ನೇ ಮಾಡದೆ, ದಾನ ಧರ್ಮಗಳನ್ನೇ ಮಾಡದೆ ಬದುಕಿದರೆ ಅದರಿಂದ ಮುಂದಿನ ಜನ್ಮದಲ್ಲಿ ನಾವು ಏನು ಸಂಪತ್ತಿಲ್ಲದೆ ಬಡತನವನ್ನು ಅನುಭವಿಸಬೇಕಾಗತ್ತೆ, ಎಚ್ಚರಿಕೆ ಅನ್ನುವುದನ್ನು ಹೇಳ್ತಾರೆ. ಆದ್ದರಿಂದ ಯಾರು ಏಕಾದಶಿ ಉಪವಾಸ, ದ್ವಾದಶಿ, ದಶಮಿ, ಒಪ್ಪತ್ತು ಹೀಗೆ 3 ರಾತ್ರಿಯ ವ್ರತವನ್ನು ಮಾಡದೇನೆ ಮತ್ತು ತೀರ್ಥಾಟನೆಯನ್ನು ಮಾಡದೇನೆ ದಾನ ಧರ್ಮಗಳನ್ನು ತಮ್ಮ ಯೋಗ್ಯತೆ ಇದ್ದಷ್ಟು, ಅವರಿಗೆ ಎಲ್ರಿಗೂ ಕೂಡ ಬೇಕಾಷ್ಟು ಬಂಗಾರ ಬೆಳ್ಳಿಯೇ ಕೊಡಬೇಕು ಅಂತ ಶಾಸ್ತ್ರ ಹೇಳಲ್ಲ. ನಿನಗೆ ಶಕ್ತಿ ಇಲ್ಲದೆ ಒಂದು ಮಡಕೆಯಲ್ಲಿ ನೀರು ತುಂಬಿ ಕೃಷ್ಣಾರ್ಪಣ ಅಂತ ದಾನ ಕೊಡು, ದೇವರು ನಿನಗೆ ಬರೋ ಜನ್ಮಕ್ಕೆ ಬೇಕಾಷ್ಟು ಅಭಿವೃದ್ಧಿ ಮಾಡ್ತಾನೆ. ನಿನ್ನ ಶಕ್ತಿಗೆ ಅನುಸಾರವಾಗಿ ದಾನ ಮಾಡು. ಅವ್ರಿಗೊಂದು ಮಾತು ಹೇಳ್ತಾರೆ, ನಿನ್ನ ಯೋಗ್ಯತೆ ಮೀರಿ ದಾನ ಮಾಡಬೇಕು ಅಂತ ಹುಚ್ಚು ಹಚ್ಕೊಂಡು ಸಾಲ ಮಾಡಿ ದಾನ ಮಾಡಬೇಡ. ಆಮೇಲೆ ಅಯ್ಯೋ ನಾನು ಸಾಲ ಮಾಡಿ ದಾನ ಮಾಡಬಾರ್ದಾಗಿತ್ತು ಅಂತ ಪಶ್ಚಾತ್ತಾಪ ಪಟ್ಟರೆ ದಾನದ ಫಲ ಹೊರಟೋಗುತ್ತೆ. ನಿನ್ನ ಯೋಗ್ಯತೆ ಎಷ್ಟೋ ಅಷ್ಟೇ ದಾನ ಮಾಡು, ಸಾಲ ಮಾಡಿ ದಾನ ಮಾಡೋಕ್ಕೆ ಹೋಗಬೇಡ ನೀನು ಅಂತ ಹೇಳ್ತಾರೆ. ದಾನಕ್ಕೆ ಬಳಸಬಾರದ ದ್ರವ್ಯಗಳು ಅಂತ ಒಂದು ಪಟ್ಟಿ ಮಾಡ್ತಾರೆ. ಅದರೊಳಗೆ ಸಾಲ ಮಾಡಿ ದುಡ್ಡು ತಂದು ಸಾಲ ಮಾಡಬಾರ್ದು, ದಾನ ಮಾಡಬಾರ್ದು, ನಿನ್ನ ಶಕ್ತಿ ಎಷ್ಟಿದೆ ಅಷ್ಟೇ ದಾನ ಮಾಡು ಸಾಕು, ಹಾಗೆ ಅಂತಂತಾರೆ. ಅದನ್ನು ಮುಂದೆ ಹೇಳ್ತಾರೆ, ದಾನದ ಬಗ್ಗೆ ಬರ್ಬೇಕಾದ್ರೆ ಆ ಮಾತುಗಳನ್ನು ಹೇಳ್ತಾರೆ. ಆದ್ದರಿಂದ ಮತ್ತು ಅನ್ಯಾಯದ ಸಂಪಾದನೆಯಿಂದ ಬಂದ ಇನ್ನೊಬ್ಬರ ತಲೆ ಹೊಡೆದು ಗಳಿಸಿದ ಸಂಪತ್ತು ದಾನಕ್ಕೆ ಯೋಗ್ಯವಲ್ಲ. ದಾನ ಮಾಡಿದ್ರೆ ಏನಾಗತ್ತೆ? ಅದಕ್ಕೆ ಬಹಳ ಸುಂದರವಾಗಿ ಹೇಳ್ತಾರೆ. ಪಾರ್ವತೀ ದೇವಿ ಪ್ರಶ್ನೆ ಇದು, ಪರಮೇಶ್ವರ ಹೇಳ್ತಾರೆ, ಇನ್ನೊಬ್ಬರ ತಲೆ ಒಡೆದು ಅನ್ಯಾಯದಿಂದ ಭ್ರಷ್ಟಾಚಾರದಿಂದ ಹಣ ಸಂಪಾದನೆ ಮಾಡಿ ದಾನ ಮಾಡಿದರೆ ಆ ದಾನದ ಫಲ ಬರಲ್ಲ ಅನ್ನೋದು ಒಂದು. ಅಕಸ್ಮಾತ್ ಬಂದರೂ ಏನಾಗತ್ತೆ ಅಂದರೆ ವಿದೇಶದಲ್ಲಿ ಶ್ರೀಮಂತನಾಗಿ ಹುಡ್ತಾನೆ. ಒಳ್ಳೆಯದಾಯ್ತಲ್ಲ, ನಮಗೆ ವೀಸಾ ಪ್ರಶ್ನೆನೇ ಇಲ್ಲ, ಅಲ್ಲೇ ಹುಟ್ಬಿಟ್ರೆ ಆರಾಮಾಗಿರ್ಬೋದು. ಆದರೆ ವಿದೇಶದಲ್ಲಿ ಶ್ರೀಮಂತನಾಗಿ ಹುಡ್ತಾನೆ, ಆ ಶ್ರೀಮಂತಿಕೆಯಿಂದ ಎಲ್ಲ ದುಶ್ಚಟಕ್ಕೆ ಬಲಿಯಾಗ್ತಾನೆ. ದಾನದ ಫಲ ಇವತ್ತು ದಾನ ಕೊಟ್ಟಿದ್ದಾನ, ಅದರಿಂದ ದುಡ್ಡು ಬರುತ್ತೆ, ಅವನಿಗೆ ಶ್ರೀಮಂತಿಕೆ ಬರುತ್ತೆ. ಆದರೆ ಆ ಶ್ರೀಮಂತಿಕೆಯಿಂದ ಅವನು ಉದ್ಧಾರ ಆಗಲ್ಲ, ಬರೇ ದುರ್ವ್ಯಸನಗಳಿಗೆಲ್ಲ ಖರ್ಚು ಮಾಡ್ತಾರೆ. ಇವತ್ತೆಲ್ಲ ನಾವು ವರದಿಗಳಿಗೆ ದಿನ ಪೇಪರ್ ನೋಡ್ತಾ ಇದ್ದೀವಿ ನೋಡ್ರಿ, ಎಲ್ಲ ತಿನ್ನಬಾರದ ವಸ್ತುಗಳಿಗೆಲ್ಲ ದುಡ್ಡುಗಳನ್ನು ಹಾಕಿ ಕೋಟಿಗಟ್ಟಲೆ ಸಂಪಾದನೆ ಮಾಡೋದು, ಅದಕ್ಕೆ ಬಲಿಯಾಗೋದು ಅಂತ. ಹೀಗೆ ಶ್ರೀಮಂತಿಕೆ ಬಂದು ಆ ಶ್ರೀಮಂತಿಕೆಯಿಂದ ಕೆಟ್ಟ ಚಾಳಿಗಳಿಗೆ ಬಲಿಯಾಗಿ, ಕೆಟ್ಟ ಚಟಕ್ಕೆ ಬಲಿಯಾಗಿ ಹಾಳಾಗ್ತೇವೆ. ಇದು ಭ್ರಷ್ಟಾಚಾರದ ಹಣದಿಂದ ಮಾಡಿದ ದಾನದ ಫಲ. ಹಾಗೆ ಅಂತ ಮಹಾಭಾರತದಲ್ಲಿ ರುದ್ರದೇವರು ಹೇಳ್ತಾರೆ. ಆದ್ದರಿಂದ ಸಾಧ್ಯವಾದಷ್ಟು ನ್ಯಾಯವಾದ ಮಾರ್ಗದಿಂದ ಸಂಪಾದನೆ ಮಾಡಬೇಕು.
ನಮಗೆ ಎಷ್ಟು ಸಂಪಾದನೆ ಆಗತ್ತೆ, ಅದರೊಳಗೆ ನಮ್ಮ ಜೀವನಕ್ಕೂ ಇಟ್ಟುಕೊಂಡು ಎಷ್ಟು ನಮ್ಮ ಯೋಗ್ಯತೆ ಇದ್ದಷ್ಟು ದಾನ ಧರ್ಮಗಳು ಮಾಡೋಕ್ಕಾಗತ್ತೋ ಅಷ್ಟೇ ಮಾಡಿರಿ, ಸಾಲ ಮಾಡಬೇಡಿ, ಅನ್ಯಾಯದಿಂದ ಸಂಪಾದನೆ ಮಾಡಿ ದಾನ ಮಾಡೋಕ್ಕೆ ಹೋಗಬೇಡ್ರಿ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ ಶಾಸ್ತ್ರದಲ್ಲಿ. ಆದ್ದರಿಂದ ಅವಶ್ಯವಾಗಿ ಮನುಷ್ಯ ಜೀವನದಲ್ಲಿ ತೀರ್ಥಯಾತ್ರೆಯನ್ನು ಮಾಡಬೇಕು, ದಾನ ಧರ್ಮಗಳನ್ನು ಮಾಡಬೇಕು, ಉಪವಾಸಾದಿ ವ್ರತಗಳನ್ನು ಮಾಡಬೇಕು ಹಾಗೆ ಅಂತಂತಾರೆ. ನಾನು ನಿನ್ನೆ ವಿಷ್ಣು ರಹಸ್ಯದಲ್ಲಿ ಭಗವಂತನ ನಾಮಸ್ಮರಣೆ ಬಗ್ಗೆ ಹೇಳಿದೆ. ಅದೇ ತರಹ ಇನ್ನೊಂದು ಹೇಳ್ತಾನೆ ಪರಮಾತ್ಮ, ನಮಸ್ಕಾರ ನಾಮಸ್ಮರಣೆ ಎರಡು ಹೇಳಿದ್ದೆ. ಮತ್ತೊಂದು ವಿಷ್ಣು ರಹಸ್ಯ ಹೇಳ್ತಕ್ಕಂಥ ಮಾತು ಏಕಾದಶಿ ಉಪವಾಸ. ಏಕಾದಶಿ ಉಪವಾಸ ಇಂಥವರೇ ಮಾಡಬೇಕು ಅಂತಲ್ಲ. ಭಗವಂತ ಹೇಳ್ತಾನೆ, ಹೈಗ್ರೀವ ದೇವರು ಬ್ರಹ್ಮದೇವರಿಗೆ ಹೇಳೋ ಮಾತು, ಏಕಾದಶಿ ಉಪವಾಸಕ್ಕೆ ಸರಿಸಮಾನವಾದ ಇನ್ನೊಂದು ವ್ರತ ಇಲ್ಲ. ಅದನ್ನು ಎಲ್ಲ ಜಾತಿಯವರು ಮಾಡಬಹುದು, ಹೆಂಗಸರು ಮಾಡಬಹುದು, ಗಂಡಸರು ಮಾಡಬಹುದು, ಎಲ್ಲ ಜಾತಿಯವರು ಮಾಡ್ಬೋದು. ಅದಕ್ಕೆ ಯಾವ ನಿರ್ಬಂಧವೂ ಇಲ್ಲ. ಯಾರು ಆ ಏಕಾದಶಿ ಉಪವಾಸ ಮಾಡಿ ದೇವರು ಪ್ರೀತಿಯಾಗಲಿ ಅಂತ ಕೈ ಮುಗಿದರೆ ಅವರು ಎಲ್ಲ ಪಾಪಗಳನ್ನು ಕಳ್ಕೊಳ್ತಾರೆ, ಉತ್ತಮವಾದ ಪುಣ್ಯ ಬರುತ್ತೆ, ಒಳ್ಳೆ ಲೋಕಗಳಿಗೆ ಹೋಗಿ ಸೇರ್ತಾರೆ ಅವರು. ನಮಗೆ ಖರ್ಚಿನ ಕಾರ್ಯಕ್ರಮ ಅಲ್ಲ ಇದೆಲ್ಲ, ಖರ್ಚು ಉಳಿಸೋ ಕಾರ್ಯಕ್ರಮ. ದುಡ್ಡಿದ್ದವರು ಮಾಡ್ತಕ್ಕಂಥ ಪೂಜೆ ಪುನಸ್ಕಾರಗಳು ಬೇರೆ. ನಾವು ದುಡ್ಡಿಲ್ಲದೆ ಇರೋರು ಅಂತಂದರೆ ಅದಕ್ಕೆ ಭಗವಂತ ಹೇಳಿದೆ, ಏನು ಸಂಕೋಚ ಪಡಬೇಡ ದುಡ್ಡಿಲ್ಲ ಅಂತ. ನೀವು ಒಂದು ದಿವಸ ಪೂರ್ತಿ ಉಪವಾಸ ಇರಿ, ಒಂದು ದಿವಸ ಅಂತ ಯಾವತ್ತೋ ಇದ್ರ ಪ್ರಯೋಜನ ಇಲ್ಲ. ಅದನ್ನೆಲ್ಲ ಋಷಿಮುನಿಗಳು ಲೆಕ್ಕಾಚಾರ ಹಾಕಿ ಪಾಡ್ಯದಿಂದ 11ನೇ ದಿವಸದಲ್ಲಿ ಉಪವಾಸ ಇರಬೇಕು. ಅದಕ್ಕೆ ಏಕಾದಶಿ ಅಂದರೆ 11ನೇ ದಿವಸ ಅಂತ ಅರ್ಥ. ಆ ಏಕಾದಶಿ ಉಪವಾಸ ಇದ್ದರೆ ಯಾವ ರೋಗಗಳೂ ಬರಲ್ಲ. ಯಾಕಂದರೆ ಎಲ್ಲ ರೋಗಗಳೆಲ್ಲ ಅಜೀರ್ತಿ ಮೂಲವು ಅಂತ ಶ್ರೀ ವಾದರಾಜರು ಒಂದು ದೇವರ ನಾಮದಲ್ಲಿ ಹೇಳ್ತಾರೆ. ಎಲ್ಲ ರೋಗಗಳಿಗೆ ಅಜೀರ್ಣ ಅನ್ನೋದು ಕಾರಣ. ದೇಹವನ್ನು ಯಂತ್ರವನ್ನು ದುಡಿಸಿ ಅದನ್ನು ಯಂತ್ರ ಸಮದೋಗಿರುತ್ತೆ. ಅದಕ್ಕೆ ಒಂದು ದಿವಸ 15 ದಿವಸದಲ್ಲಿ ಒಂದು ದಿವಸ ನೀವು ಉಪವಾಸವನ್ನು ಮಾಡಿದರೆ ದೇಹ ಇನ್ನಷ್ಟು ಶಕ್ತಿ ಸಂಪಾದನೆ ಮಾಡಿಕೊಳ್ಳುತ್ತೆ. ಹಳೆ ಪೇಜಾವರ ಶ್ರೀಪಾದಂಗಳವರನ್ನು ಉದಾಹರಣೆ ನೀವು ನೋಡ್ಬೋದು. ಅವರು 88-89 ವರ್ಷ ತನಕ ಇದ್ದರು. ಅಷ್ಟು ವರ್ಷವೂ ಒಂದು ದಿವಸವೂ ಬಿಡದೆ 8ನೇ ವರ್ಷಕ್ಕೆ ಉಪನಯನ ಆಗಿದ್ದು. ಆ ಉಪನಯನ ಆದ ವರ್ಷದಿಂದ 88ರ ವಯಸ್ಸಿನವರೆಗೂ ಪ್ರತಿ ಏಕಾದಶಿಯೂ ಉಪವಾಸ ಮಾಡ್ತಾಯಿದ್ರು. 2 ಏಕಾದಶಿಯನ್ನು ಉಪವಾಸ ಮಾಡ್ತಾಯಿದ್ರು. ಉಪವಾಸ ಮಾಡಿ ಅಷ್ಟು ಲವಲವಿಕೆಯಿಂದ ಇರ್ತಾಯಿದ್ರು ಅವರು. ಕಾರಣ ಆ ಉಪವಾಸ ಎಲ್ಲ ರೋಗಗಳನ್ನು ಪರಿಹಾರ ಮಾಡುತ್ತೆ ಮತ್ತು ದೇಹದಲ್ಲಿ ಶಕ್ತಿ ಚೈತನ್ಯಗಳನ್ನು ತುಂಬುತ್ತೆ. ಜೊತೆಯಲ್ಲಿ ಎಲ್ಲ ಪಾಪಗಳನ್ನು ಪರಿಹಾರ ಮಾಡುತ್ತೆ, ಉತ್ತಮ ಲೋಕವನ್ನು ಕೊಡುತ್ತೆ, ಭಗವದ್ ಅನುಗ್ರಹವನ್ನು ತಂದು ಕೊಡುತ್ತೆ. ಆ ಏಕಾದಶಿ ಉಪವಾಸ ಎಲ್ಲ ಜಾತಿ ಜನಾಂಗದವರೆಗೂ ನಾನು ಕೊಟ್ಟಿರತಕ್ಕಂಥ ದೊಡ್ಡ ಸೇವೆ ಅವಕಾಶ. ಒಂದು ನಮಸ್ಕಾರ ಯಾರು ಬೇಕಾದರೂ ಮಾಡ್ಬೋದು. ಅವರು ಯಾವುದೇ ಪಂಥ ಮತ ಯಾವುದು ಗೊಂದಲಗಳೇ ಬೇಡ, ಏನೇ ಆಗಿ ಮನುಷ್ಯರಾಗಿದ್ದರೆ ಸಾಕವರು ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಭಗವಂತ ನನ್ನ ಕೈಲಾಗೋ ಸೇವೆ ಇಷ್ಟೇ, ಇದನ್ನು ನೀ ತೊಗೊಂಡು ಅನುಗ್ರಹ ಮಾಡಪ್ಪ ಅಂತ ಕೇಳಿಕೊಂಡ್ರೆ ಸಾಕವರು. ಹಾಗಾಗಿ ಆ ನಮಸ್ಕಾರ, ಭಗವಂತನ ನಾಮಸ್ಮರಣೆ ಮತ್ತು ಏಕಾದಶಿ ಉಪವಾಸ ಇದು ಎಲ್ಲ ವರ್ಗದ ಜನರಿಗೂ ಕೂಡ ದೇವರನ್ನು ತುಂಬ ಸಂತೋಷಪಡಿಸೋದಕ್ಕಿರತಕ್ಕಂತಹ ಖರ್ಚಿಲ್ಲದೆ ಇರೋ ಸೇವೆಗಳು. ಹಾಗೆ ಅಂತ ಹೈಗ್ರೀವ ದೇವರು ಬ್ರಹ್ಮದೇವರಿಗೆ ಹೇಳ್ತಾ ಇದ್ದಾರೆ. ಆದ್ದರಿಂದ ಅದ್ರ ಜೊತೆಯಲ್ಲಿ ತೀರ್ಥಯಾತ್ರೆಯು ಕೂಡ ನಮ್ಮ ಪಾಪಗಳು ಪರಿಹಾರ ಆಗಲಿಕ್ಕೆ ಒಂದು ಉತ್ತಮವಾದ ಸಾಧನ. ಪುಣ್ಯ ನದಿಗಳಲ್ಲಿ, ಪುಣ್ಯ ಸರೋವರಗಳಲ್ಲಿ ಸ್ನಾನ ಮಾಡಿ ಆ ಜನ್ಮಾಂತರದ ಪಾಪಗಳನ್ನು ಕಳ್ಕೊಂಡ್ರೆ ನಮಗೆ ಬೇಗ ಭಗವಂತನನ್ನು ಸೇರೋದಕ್ಕೆ ಅವಕಾಶಗಳಾಗತ್ತೆ. ಆ ಪಾಪಗಳು ನಮ್ಮನ್ನು ಬೇಗ ಪಾರಾಗಲಿಕ್ಕೆ ಪ್ರತಿಬಂಧಕಗಳಾಗಿರುತ್ತೆ. ಆ ಪ್ರತಿಬಂಧಕಗಳು ನಿವಾರಣೆ ಆಗಬೇಕಾಗಿದ್ದರೆ ನಾವು ಪುಣ್ಯಕ್ಷೇತ್ರ ಯಾತ್ರೆ ಮಾಡಬೇಕು, ಪುಣ್ಯ ತೀರ್ಥಗಳಲ್ಲಿ ಮೀಯಬೇಕು, ಅಲ್ಲಿರುವ ಕ್ಷೇತ್ರ ಮೂರ್ತಿಯನ್ನು ಸಂದರ್ಶನ ಮಾಡಬೇಕು. ಜೊತೆಯಲ್ಲಿ ಗೀತಾ ಪಾರಾಯಣ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ಇರಬೇಕು. ಇದರಿಂದ ಭಾಗವತವನ್ನು ಕೇಳ್ತಾ ಇರಬೇಕು. ಇದರಿಂದ ಉತ್ತಮವಾದ ಎಲ್ಲ ಯಜ್ಞಗಳ ಫಲವನ್ನು ಪಡೆಯಬಹುದು. ಇದಕ್ಕೂ ಯಾವ ಜಾತಿ ನಿರ್ಬಂಧ ಇಲ್ಲ. ಎಲ್ಲರೂ ತೀರ್ಥಕ್ಷೇತ್ರ ಯಾತ್ರೆ ಮಾಡಿ ಭಗವಂತನ ಮಹಿಮಾ ಶ್ರವಣ ಮಾಡಿ ಭಗವದ್ ಅನುಗ್ರಹಕ್ಕೆ ಪಾತ್ರ ಆಗಬಹುದು ಎಂಬುದಾಗಿ ಹೇಳ್ತಾ ಇದ್ದಾರೆ. ಕೆಲವು ಕ್ಷೇತ್ರದ ವಿಚಾರವನ್ನು ಹೇಳ್ತಾರೆ. ಪುಷ್ಕರ ಕ್ಷೇತ್ರದ ಮಹಿಮೆ ಹೇಳ್ತಾರೆ. ಪುಷ್ಕರದಲ್ಲಿ ಯಾರು ದೇವತೆಗಳು, ಬ್ರಹ್ಮದೇವರು ಕೂಡ, ಇಂದ್ರಾದಿ ದೇವತೆಗಳು, ಅವರಿಗಿಂತ ಹಿರಿಯರಾದ ಬ್ರಹ್ಮದೇವರು, ಅವರೆಲ್ಲರೂ ಕೂಡ ಪುಷ್ಕರದಲ್ಲಿ ಬಂದು ಯಾಗ ಮಾಡಿ, ಆ ಪುಷ್ಕರದಲ್ಲಿ ಸ್ನಾನ ಮಾಡಿ ಭಗವಂತನನ್ನು ಆರಾಧನೆ ಮಾಡಿ ಭಗವಂತನ ಅನುಗ್ರಹವನ್ನು ಪಡೆದಿದ್ದಾರೆ. ಅಂಥ ಒಂದು ವಿಶೇಷವಾದದ್ದು ಪುಷ್ಕರ. ಅದರಲ್ಲೂ ಕೂಡ ಯಾರು ಪುಷ್ಕರದಲ್ಲಿ ಹೋಗಿ ಸ್ನಾನ ಮಾಡ್ತಾರೆ ಅವರು ಅಶ್ವಮೇಧ ಫಲವನ್ನು ಪಡೀತಾರೆ. ಕಾಲಕ್ರಮದಲ್ಲಿ ಸಾಧನೆಯ ಅವಕಾಶಗಳನ್ನು ಹೆಚ್ಚು ಪಡೆದು ಸಾಧನೆ ಮಾಡಿಕೊಂಡು ಕ್ರಮವಾಗಿ ಬ್ರಹ್ಮಲೋಕವನ್ನು ಸೇರ್ತಾರೆ.
ಕಾರ್ತೀಕ ಮಾಸದ ಹುಣ್ಣಿಮೆಯ ದಿವಸ ಯಾರು ಆ ಪುಷ್ಕರದಲ್ಲಿ ಅನ್ನದಾನ ಮಾಡ್ತಾರೆ ಅವರು ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ. ಪುಷ್ಕರೇ ದುಷ್ಕರಂ ಗಂತುಂ ಪುಷ್ಕರೇ ದುಷ್ಕರಂ ತಪಃ ದುಷ್ಕರಂ ಪುಷ್ಕರೇ ದಾನಂ ವಸ್ತುಂ ಚೈವ ಸುದುಷ್ಕರಂ. ಪುಷ್ಕರ ಕ್ಷೇತ್ರಕ್ಕೆ ಹೋಗಬೇಕಾಗಿದ್ದರೆ ವಿಶೇಷವಾದ ಪುಣ್ಯ ಇರಬೇಕು. ಆ ವಿಶೇಷವಾದ ಪುಣ್ಯ ಇಲ್ಲದೆ ಹೋದರೆ ಪುಷ್ಕರಕ್ಕೆ ಹೋಗೋದೇ ದುಷ್ಕರ. ಪುಷ್ಕರದಲ್ಲಿ ಇದ್ದು ತಪಸ್ಸು ಮಾಡುವಂತಹ ಪ್ರವೃತ್ತಿ ಪ್ರೇರಣೆ ಆಗೋದು ಇನ್ನೂ ಕಷ್ಟ. ಆ ಪುಷ್ಕರದಲ್ಲಿ ಇದ್ದು ದಾನ ಕೊಡ್ತಕ್ಕಂತಹ ಪ್ರವೃತ್ತಿ ನಮ್ಮಲ್ಲಿ ಉಂಟಾಗಬೇಕು. ಪುಷ್ಕರದಲ್ಲಿ ಇದ್ದು ವಾಸ ಮಾಡಿ ಪುಷ್ಕರದಲ್ಲಿ ಭಗವಂತನ ಆರಾಧನೆ ಮಾಡಬೇಕು, ಪುಷ್ಕರದಲ್ಲಿ ಸ್ನಾನ ಮಾಡಬೇಕು. ಇದೆಲ್ಲ ಅತ್ಯಂತ ಪುಣ್ಯದಿಂದ ಸಿಗುವಂತಹ ಅವಕಾಶಗಳು ಎಂಬ ಅಂಶವನ್ನು ಹೇಳ್ತಾರೆ. ಅದರಂತೆ ಕುರುಕ್ಷೇತ್ರದ ಮಹಿಮೆ ಹೇಳುವಾಗ ಇದು ಕಾಶಿ ವಿಚಾರದಲ್ಲೂ ಹೇಳ್ತಾರೆ. ನಾವು ಪ್ರತಿನಿತ್ಯ ಕುರುಕ್ಷೇತ್ರಕ್ಕೆ ಹೋಗ್ತೇನೆ, ಕುರುಕ್ಷೇತ್ರದಲ್ಲೇ ವಾಸ ಮಾಡ್ತೇನೆ, ಕಾಶಿಗೆ ಹೋಗ್ತೇನೆ, ಕಾಶಿಯಲ್ಲೇ ವಾಸ ಮಾಡ್ತೇನೆ. ನೀವು ಹೋಗಬೇಕಾಗಿಲ್ಲ, ವಾಸ ಮಾಡಬೇಕಾಗಿಲ್ಲ ಅಂತ ಇದ್ರೂ ಸಾಕಂತ ಒಳ್ಳೆಯದನ್ನು ಬಾಯಲ್ಲಿ ಮಾಡ್ತೇನೆ ಅಂತ ಹೇಳ್ತಾ ಇರಬೇಕು. ಅದರಿಂದ ಆ ಒಳ್ಳೆಯದನ್ನು ಮಾಡಿದ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ನಾವು ಕೆಟ್ಟದನ್ನು ಮಾಡ್ತೇವೆ ಅಂತ ಯಾವಾಗಲೂ ಸಿಟ್ಟು ಮಾಡ್ಕೊಂಡು ಹೇಳ್ತಾ ಇರಬಾರ್ದು, ಅದರಿಂದ ಆ ಪಾಪ ಬರುತ್ತೆ. ಒಳ್ಳೆಯದನ್ನು ಕೈಲಾಗದೆ ಹೋದರೂ ಚಿಂತೆ ಇಲ್ಲ. ನಾನು ಕಾಶಿಯಲ್ಲಿ ಹೋಗಿ ವಾಸ ಮಾಡ್ತೇನೆ, ನಿತ್ಯ ಗಂಗಾ ಸ್ನಾನ ಮಾಡ್ತೇನೆ ಮತ್ತು ಕುರುಕ್ಷೇತ್ರಕ್ಕೆ ಹೋಗ್ತೇನೆ, ಕುರುಕ್ಷೇತ್ರದಲ್ಲಿ ನಾನು ವಾಸ ಮಾಡ್ತೇನೆ, ಅಲ್ಲಿ ದಾನ ಧರ್ಮಗಳನ್ನು ಮಾಡ್ತೇನೆ ಅಂತ ಒಳ್ಳೆಯದನ್ನು ಹೇಳ್ತಾ ಇರಬೇಕಂತೆ. ಒಳ್ಳೆಯದನ್ನು ಹೇಳ್ತಾ ಇದ್ದರೆ ದೇವರು ಇವನನ್ನು ಒಳ್ಳೆಯದನ್ನು ಯೋಚನೆ ಮಾಡ್ತಾನೆ ಅನ್ನೋ ಕಾರಣಕ್ಕೋಸ್ಕರವೇ ಅನುಗ್ರಹ ಮಾಡಿ ನಮ್ಮನ್ನು ಕಾಪಾಡ್ತಾನೆ, ಹೋಗುವ ಭಾಗ್ಯವನ್ನು ಕೂಡ ಕೊಟ್ಟು ಸಾಧನೆ ಮಾಡಿಸ್ತಾನೆ.